ನನ್ ಕರ್ಮ. ಅಮ್ಮ ತುಂಬಿಸಿದ್ನಮ್ಮ. ಇಲ್ಲಿ ಕೊಡು, ನೀರ್ ಸಾಕಾಗಲ್ಲ, ಇನ್ನೂ ತುಂಬೆ. ಸಾಕಾಗತ್ತಮ್ಮ. ಅರೆ ಸಾಕಾಗಲ್ಲ ಕಣೆ, ಕೊಡಿಲಿ. ಆಹಾ, ಅರೆ ಬೇಡಮ್ಮ, ನಾನೇ ಮಾಡ್ತೀನಿ. ಏನೇ ಎಲ್ಲ ಕೆಲ್ಸ ನೀನೇ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ಅಂತೀಯಲ್ಲ. ನಿನಗ್ ಯಾಕೆ ಕಷ್ಟ ಕೊಡ್ಬೇಕು ಅಂತ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನನ್ ಮಗಳಿಗೆ ಇವತ್ತು ನನ್ ಮೇಲೆ ತುಂಬಾನೇ ಪ್ರೀತಿ ಉಕ್ ಬರ್ತಾ ಇದೆ. ಸರಿ ತುಂಬು. ನೀನ್ ಹೋಗಮ್ಮ, ನಾನೇ ನೀರ್ ಕಾಯಿಸ್ತೀನಿ. ಎಲ್ಲ ಕೆಲ್ಸ ನೀನೇ ಹೇಗ್ ಮಾಡ್ತೀಯೆ? ನಾನ್ ಕನಿಷ್ಠ ಬಟ್ಟೆ ಆದ್ರೂ ಜಾಡಿಸ್ತೀನಿ, ನೀನ್ ಹೋಗು. ನೀರ್ ತುಂಬಿಸಿದ್ನಮ್ಮ, ಈಗ ನೀನ್ ಹೋಗು. ನೀರ್ ತುಂಬಿದ್ರೆ ಆಗೋಯ್ತಾ? ನೀರ್ ಕಾಯಿಸ್ಬೇಕಲ್ವಾ? ಅಮ್ಮ ಅಮ್ಮ, ನಿನಗ್ ಯಾಕೆ ತೊಂದ್ರೆ? ನಾನೇ ಉರಿಸ್ತೀನಿ, ನೀನ್ ಹೋಗು. ಏನೇ ಅಲ್ಲ, ನನ್ಗೊಂದ್ ಕೆಲ್ಸಾನು ಮಾಡಕ್ ಬಿಡ್ದೆ ನೀನೇ ಮಾಡ್ತೀನಿ ಅಂತೀಯಲ್ಲ. ಬೆಂಕಿ ಹಚ್ಚಿ ಹೊರಡ್ತೀನಿ. ಇದೇನ್ ದೊಡ್ಡ ಕೆಲ್ಸಾನಾ? ಇಲ್ಲ ಅಂದ್ರೆ ಆ ಬೂದಿ ಎಲ್ಲ ನೀರಿಗ್ ಹಾರಿ ನೀರೆಲ್ಲ ವೇಸ್ಟ್ ಆಗ್ಬಿಡುತ್ತೆ ನೋಡು. ಅದು ನಾನ್ ಮಾಡ್ತೀನಿ ಬಿಡು. ಅಯ್ಯೋ, ಅಯ್ಯೋ, ಬೆಂಕಿ ಹಾಕ್ಬಿಟ್ಟು ಸಾಯಿಸೋ ತರ ಇದಾರಲ್ಲಪ್ಪ. ಅಯ್ಯೋ, ಯಾಕೆ ಹಾಗೆ ಗಾಬರಿ ಆಗಿದ್ಯಾ? ಅದು ಏನಿಲ್ಲಮ್ಮ. ಸರಿ, ನೀನ್ ಇಲ್ಲಿಂದ ಹೊರಡು. ಸ್ವಲ್ಪ ಚೆನ್ನಾಗಿ ಬೆಂಕಿ ಉರಿಲಿ, ಇಲ್ಲ ಅಂದ್ರೆ ಹೊಗೆಯಿಂದ ನಿನ್ಗೆ ತುಂಬಾ ಕಷ್ಟ ಆಗತ್ತೆ. ಇಲ್ಲಮ್ಮ, ಉರಿತಾ ಇದೆಯಲ್ಲ. ಈಗ ನೀನ್ ಹೋಗು. ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ವರ್ತಿಸ್ತಾ ಇದೀಯಾ? ಅದೇನಿಲ್ಲಮ್ಮ, ನಿನಗ್ ಬಿಸಿಲಲ್ಲಿ ಸುಸ್ತಾಗತ್ತೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಅಮ್ಮ ಸಾಕಮ್ಮ, ಇನ್ನು ಉರಿ ಜಾಸ್ತಿ ಮಾಡಿದ್ರೆ ಕಷ್ಟ. ಇಷ್ಟು ನೀರ್ ಕಾಯ್ಬೇಕು ಅಂದ್ರೆ ಚೆನ್ನಾಗಿ ಬೆಂಕಿ ಹಾಕ್ಬೇಕು. ಅಮ್ಮ, ಹಾ ಈಗ ಚೆನ್ನಾಗಿ ಉರಿತಾ ಇದೆ, ಇನ್ನು ಆರಲ್ಲ ಬಿಡು. ಉರಿ ಉರಿ, ಅಯ್ಯೋ ಕಾಲೆಲ್ಲ ಉರಿತಾ ಇದೆ. ನೆನ್ನಿ ಮೊನ್ನೆ ತನಕ ಮಾತು ಬರಲಾರ್ದ ಮೂಕಿ ಇದ್ದಂಗಿದ್ಲು. ಈಗ ಆಕ್ಸಿಡೆಂಟ್ ಕೂಡ ಸೇರ್ಕೊಂಡು ಎಷ್ಟರ ಮಾತಾಡಕತ್ತಾಳ. ಅಷ್ಟಕ್ಕೂ ಇವ್ರ ಪಿಲಾನೇನು, ಅವ್ರು ಏನ್ ಮಾಡಕತ್ಯಾರ ಅಂತ ಈಕಿ ಹತ್ರ ಬಾಯಿ ಬಿಡಿಸಕ್ಕಾಗ್ಲಿಲ್ಲಲ್ಲ ನನಗ. ಈಕಿನ ಹಂಗ ಬಿಡಬಾರ್ದು. ಏ ಲತಾ, ಈ ಕಡೆ ಬಾ. ಯಾಕ ಭಾಳ ಹೆದರ್ಕೊಂಡವ್ರಂಗ ಗಡಗಡ ನಡ್ಕೊಂತ ನಾಟಕ ಮಾಡಕತ್ತೇನು? ಬಾ ಈ ಕಡೆ. ಸ್ವಲ್ಪ ಕಾಲ್ ಒತ್ತು ತಂದೆ. ಯಾಕ ಕೇಳವಲ್ದೇನು? ಕಾಲ್ ಒತ್ತು ತಂದೆ. ಅಜ್ಜಿ, ಏನಿದು? ನಿನ್ನೆ ಕೇಳ್ತಿರೋದು. ಏನ್ ಮಾಡಿಸ್ಕೊಳ್ತಾ ಇದೀಯಾ? ಏನ ನಿನ್ ಗಲಾಟೆ? ನೋಡಪ್ಪ, ಅಜ್ಜಿ ಏನ್ ಮಾಡಿಸ್ಕೊತಿದ್ದಾಳೆ. ಇವಳಿಗೆ ಈ ಮನೆ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಗೌರವ ಎಲ್ಲ ಸರಿ. ಈಗ ನೋಡು ಮತ್ತೆ ಯಾವ ಕೆಲಸ ಎಲ್ಲ ಮಾಡಿಸ್ಕೊತಾ ಇದಾರೆ. ಕರೆದ್ಬಿಟ್ಟು ಕಾಲೊತ್ಸ್ಕೊತಾ ಇದಾರೆ. ಲಾ, ನೀ ಏನೋ ಹೇಳಕತ್ತಿ. ಏನೋ ಹೇಳೋದಿದ್ರು ಈ ಕಡೆ ಬಲಕ್ ಬಂದು ಹೇಳಿ ಸಾಯಿ. ಎಡಕ್ಕಿವಿ ಒಟ್ಟ ಕೆಲಸ ಮಾಡವಲ್ದು. ನಿನಗ್ ಬುದ್ಧಿ ಇದೆಯೋ ಇಲ್ವೋ? ಅವಳನ್ನ ಈ ಮನೆ ಸೊಸೆ ಅನ್ಕೊಂಡಿದ್ಯಾ, ನಿನ್ನ ಸೇವಕಿ ಅನ್ಕೊಂಡಿದ್ಯಾ? ಅವಳ ಹತ್ರ ಕಾಲೊತ್ತಿಸ್ಕೊಳ್ತಾ ಇದೀಯಾ? ಯಾಕ ಕಾಲ್ ಒತ್ತದ್ರ ಆಕಿ ಕೈ ಸೌದ್ ಹೊಕ್ಕವೇನು? 2 ವರ್ಷದಿಂದ ವರದಕ್ಷಿಣೆನು ಕೊಡ್ಲಾರ್ದಂಗ ತಿನ್ಕೋ ಅಂತ ಆರಾಮ್ ಕುಂತಾಳ. ಈಟ್ ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ವಿ. ಕೊಡಬೇಕಾದ ಬಾಕಿ ಕೊಟ್ಟಿಲ್ಲಲ್ಲ. 2-3 ದಿವಸದಾಗ ಮನಿ ಬಿಟ್ಟ ಹೊಕ್ಕಳಲ್ಲ. ಈಕಿ ತಿನ್ನೋ ಕೂಳಿಗೆ ಈಕಿ ಕೈಲಿ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ನೋಡಕತ್ತೀನಿ. ಏಯ್ ಮುದುಕಿ ರಾಕ್ಷಸಿ, ನೀನ್ ನನಗೆ ಅತ್ತೆ ಆದ್ರೂ ಕೂಡ ಮರ್ಯಾದೆ ಕೊಡದೆ ಬೈಬೇಕು ಅನ್ಸುತ್ತೆ. ನಿನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯೋ? ಹಾ, ಬುದ್ಧಿ ಇದೆಯಾ ಇಲ್ವೋ ಅಂತ ಕೇಳ್ದೆ. ಏನ್ ಹೇಳಕತ್ತಿ ನೀನು? ಈ ಕಡೆ ಬಂದ್ ಹೇಳು. ಅಲ್ಲಿ ಬಂದ್ ಹೇಳದೇನೆ ಹಳೆ ಮುದುಕಿ. ನಿನ್ಗೆ ಆ ಕಿವಿಲು ಕೂಡ ಈ ಎಣ್ಣೆ ಕಾಯಿಸಿ ಹೊಯ್ದಿದ್ರೆ ಪೀಡೆ ತೊಳಗ್ತಿತ್ತು. ಏನು ಪೇಡಾನ?
ನನ್ನ ಮುಖ ಪೇಡ ಇದ್ದಂಗ ಐತೆ ಅಂತ ಹೇಳಕತ್ತೀನ ಬಾ ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳ್ಕೊತಿದ್ಯಾ. ನಿನ್ನ ಮುಖಕ್ಕೆ ಹಾಲು ಹುಯ್ದು ಪೇಡ ಮೆತ್ತಂಗಿದೆ. ಪೇಡ ಮುಖದವಳೆ. ನೋಡು, ನೀ ಏನೋ ಹೇಳೋದಿದ್ರು ಈ ಕಡೆ ಬಂದು ಹೇಳು, ನನಗೇನು ಕೇಳ್ಸವಲ್ದು. ಬರ್ತೀನಿರು. ನಿಮ್ಗೇನಾದ್ರೂ ಕಾಲು ಒತ್ತಿಸ್ಕೋಬೇಕು, ಕೈ ಒತ್ತಿಸ್ಕೋಬೇಕು ಅಂತಿದ್ರೆ ಮೊಮ್ಮಗನ ಕೈಲಿ ಒತ್ತಿಸ್ಕೊಳ್ಳಿ. ಹೆಣ್ಣು ಮಕ್ಕಳನ್ನ ಈ ತರ ನೋಯಿಸ್ತಾ ಇದ್ರೆ ನೀವು ಮೇಲ್ ಹೋದ್ರೆ ಸ್ವರ್ಗದ ಬಾಗಿಲೇ ತೆಗಿಯಲ್ಲ ನಿಮ್ಗೆ. ಏ ಲತಾ, ಆ ಕಡೆ ಹೋಗು, ಆ ಕಡೆ ಹೋಗಮ್ಮೆ. ಏನಲ್ಲ ಆಕಿನ ಬಿಡಿಸಿ ನೀ ಕಾಲು ಒತ್ತಕತ್ತೀಯ? ಒತ್ತತಿ ಬಿಡು, ಆಕಿ ಕಾಲ ಹಿಡ್ದಿದಿ. ಏನ ನನ್ನ ಕಾಲು ಒತ್ತುದ್ರಾಗ ಏನೈತಿ? ಒತ್ತು ಒತ್ತು. ಮೊಣಕಾಲು ನೋಯ್ಸಾಕತ್ತೈತಿ, ಅಲ್ಲಿ ಸ್ವಲ್ಪ ಹೊತ್ತು. ಅಮ್ಮ ಏ ತಿರುಪತಿ, ಈ ಕೈ ಕೂಡ ಬಾಳ ನೋಯ್ಸಾಕತ್ತೈತ. ಯಾಕೋ ಗಂಟ್ಲು ಕೂಡ ನೋಯಕತ್ತೈತಿ. ಏಯ್, ಕಾಲು ನೋವು ಒಂದದಕ್ಕೆ ಕಾಲು ಒತ್ತದೆ, ಕೈ ನೋವು ಒಂದದಕ್ಕೆ ಕೈ ಒತ್ತದೆ. ಈ ಗಂಟ್ಲು ನೋವು ಅಂತಾರೆ, ಗಂಟ್ಲು ಒತ್ಬಿಡು. ಅಪ್ಪ, ಏಯ್, ಇದೇ ಚಾನ್ಸ್ ಕಣೋ, ಬಿಡ್ಬೇಡ, ಒತ್ತು. ಗಂಟ್ಲ ನೋಯ್ಸಾಕತ್ತೈತ. ನೋಡು ಮತ್ ಕೇಳ್ತಿದ್ದಾರೆ, ಒತ್ತು. ಯವ್ವ, ಏ ಸಾಯಿ ಹೊಡಿತೀಯ ಏನು? ಯವ್ವ ಬಿಡಲ್ಲ. ಅಯ್ಯೋ ಎಬರಸಿ, ನಾನು ಸಾಯಿ ಹೊಡಿಬೇಕಂತ ಮಾಡಿದ್ದೇನ? ನೀನೇ ಅಜ್ಜಿ ಹೇಳಿದ್ದು. ಕಾಲ್ ನೋವು ಅಂದ್ರೆ ಕಾಲು ಒತ್ತದೆ, ಕೈ ನೋವು ಅಂದ್ರೆ ಕೈ ಒತ್ತದೆ, ಗಂಟ್ಲು ನೋವು ಅಂದೆ ಒತ್ತು ಅಂತೀಯ ಅಂತ ಒತ್ಬಿಟ್ಟೆ. ಏ ಸನ್ಯಾಸಿ, ಹಳೆ ಸನ್ಯಾಸಿ, ನನ್ನ ಸಾಯಿಸ್ಬೇಕಂತ ಮಾಡ್ರೆ ನಾನೇನು ನಿಮ್ಮಪ್ಪ? ನನಗ್ ಗೊತ್ತಲ್ಲ, ನೀವು ಸಾಯಿಸಿದ್ರು ನಾ ಸಾಯಂಗಿಲ್ಲ. ಏನ್ ತಿಳಿದಿರಿ ನೀವು? ಅಯ್ಯವ್ವ. ಏಯ್ ವೇಸ್ಟ್ ಫೆಲೋ, ಇನ್ನು ಸ್ವಲ್ಪ ಗಟ್ಟಿ ಒತ್ತಿದ್ರೆ ಮುಗ್ದೋಗ್ತಿತ್ತಲ್ಲೋ. ಇಷ್ಟೊತ್ತಿಗೆ ಮನೆ ಮುಂದೆ ಹೊಗೆ ಹಾಕ್ಬೋದಿತ್ತಲ್ಲೋ. ಹುಷಾರು, ಎಲ್ಲಾ ದೇವ್ರ ಮುಂದೆ ಇಡು. ಬಾಬಾ, ನಾಳೆ ನಮ್ ವ್ಯಾಪಾರಕ್ಕೆ ಬೇಕಾಗಿರೋದೆಲ್ಲ ಇದರಲ್ಲೇ ಇದೆ ಅಲ್ವಾ? ಆ ಏನೇನಿದಾವೆ? ಅಬ್ಬಾ, ಅದೆಲ್ಲ ಸಸ್ಪೆನ್ಸು. ಒಂದ್ಸಲ ತೆಗೆದು ನೋಡ್ತೀನಿ. ಏ ಬೇಡ ಬೇಡ. ಹಂಗಂದ್ರೆ ರೂಮಲ್ಲೇ ಇಡ್ಬೋದಾಗಿತ್ತಲ್ವಾ? ಈ ತರ ದೇವ್ರ ಮುಂದೆ ಯಾಕೆ ಇಡ್ಬೇಕು? ಅಯ್ಯೋ, ನಾವೇನೀಗ ಬೀದಿಲಿ ಇಟ್ಟಿದೀವ, ಯಾಕೆ ಹಾಗಂತಿದ್ಯಾ? ಇದು ನಮ್ ಮನೆ, ನಮ್ ದೇವ್ರ ಮನೆ. ರಾತ್ರಿ ಎಲ್ಲ ದೇವ್ರ ಮುಂದೆ ಇದ್ರೆ ನಮಗ್ ಒಳ್ಳೇದಾಗುತ್ತೆ ಅನ್ನೋದು ನನ್ ನಂಬಿಕೆ. ಏನೋ ನೀನು ನಿನ್ ಹುಚ್ಚು ನಂಬಿಕೆಗಳು. ಏಯ್, ಮೊದ್ಲು ಕೆನ್ನೆ ತಟ್ಕೋ. ಆಯ್ತು, ತಪ್ಪಾಯ್ತಪ್ಪ ದೇವ್ರೆ. ಬಾ. ಆ ಬ್ಯಾಗ್ನಾಗ ಯಾವುದೋ ಮುಖ್ಯವಾದ ವಿಷಯ ಐತಿ. ಅದ್ರಾಗ ಏನೈತಿ ಅಂತ ಗೊತ್ತಾದ್ರ ನಾಳೆ ಈಕಿ ಏನು ಮಾಡ್ತಾಳ ಅಂತ ಅದನ್ನ ನಾ ಹ್ಯಾಂಗ್ ಹಾಳು ಮಾಡೋದಂತ ಯೋಚನೆ ಮಾಡ್ಬೋದು. ಹಾಯ್ ಅತ್ತೆ, ನನಗ್ ಗೊತ್ತತ್ತೆ ನಾನ್ ಏನ್ ಮಾಡ್ತೀನಿ, ಹೇಗ್ ಜೀವನದಲ್ಲಿ ಮುಂದೆ ಬಂದು ತೋರಿಸ್ತೀನಿ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಅಲ್ವಾ ನಿಮ್ಗೆ? ನನ್ ಮೇಲೆ ಅಷ್ಟೊಂದ್ ಪ್ರೀತಿ ನಿಮಗೆ. ನಾವ್ ಏನ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋದಿಕ್ಕೆ ನೀವ್ ಎಷ್ಟು ಕಷ್ಟ ಪಡ್ತಿದ್ದೀರಾ ಅಂತ ನನಗ್ ಕಾಣಿಸ್ತಾ ಇದೆ. ನಿಮ್ ಕ್ಯೂರಿಯಾಸಿಟಿನೇ ನನಗ್ ಆಶೀರ್ವಾದ, ನಿಮ್ ಒದ್ದಾಟನೇ ನನ್ ಏಳ್ಗೆಗೆ ಮೆಟ್ಲು. ಪಾಪ, ಈ ಬ್ಯಾಗ್ ನ ನೋಡಿ ಮೋಸ ಹೋದ್ರಿ ಅನ್ಸುತ್ತೆ. ಬೆಳಿಗ್ಗೆವರೆಗೂ ವೆಯ್ಟ್ ಮಾಡಿ. ಅತ್ತೆ, ಏನು ಕುಂಬಳಕಾಯಿ ಕಲ್ಲಂತರ ಓಡ್ ಹೋಗ್ತಿದ್ದೀರಾ? ಕುಂಬಳಕಾಯೇನ ಕಳ್ಳಿ ಏನ? ಏನಿಲ್ಲ, ಆಗ್ಲೇ ಇಲ್ಲಿ ಬ್ಯಾಗ್ ಇಟ್ಟಿದ್ವಲ್ಲ, ಅದೇನು ಅಂತ ನೋಡಿರ್ತೀರೇನೋ ಅಂತ. ಚಿಚಿ, ಅದನ್ನ ನೋಡೋಂತ ಕರ್ಮ ನನಗೇನೈತಿ? ಅಂದ್ರೆ ನಾವ್ ಏನ್ ಮಾಡ್ತಿದೀವಿ, ಏನ್ ಮಾಡಕ್ ಹೊರಟಿದೀವಿ ಅನ್ನೋ ತಿಳ್ಕೊಬೇಕು ಅಂತ ನಿಮಗ್ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ವಾ? ಆ ಕ್ಯೂರಿಯಾಸಿಟಿಯಿಂದ ನೋಡಿದ್ರೇನೋ ಅಂತ. ನನಗೇನಂತ ಕರ್ಮನ? ನೀ ಏನ್ ಮಾಡ್ತಿ ಅಂತ ದೊಡ್ಡದ? ಬಿಟ್ರಿನ್ನೇನ ಇಡ್ಲಿ ಸಾಂಬಾರ್ ಅಂಗಡಿ ಹಾಕ್ತಿ ಅಷ್ಟೇ ಅಲ್ಲ? ಅಲ್ಲೆಲೆ, ಈ ಐಡಿಯಾನು ತುಂಬಾ ಚೆನ್ನಾಗಿದೆ ಅತ್ತೆ. ಈ ಇಡ್ಲಿ ಸಾಂಬಾರ್ ಅಂಗಡಿ ಇಡೋ ಐಡಿಯಾನೇ ಬಂದಿರ್ಲಿಲ್ಲ. ಓಕೆ, ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡೋ ಐಡಿಯಾಲಿ ಇದನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ಸಜೆಷನ್ ಅತ್ತೆ. ಯಾವ್ದು ಏನೇ ಆದ್ರೂ
ನಿಮ್ ಮಕ್ಕಳು ಸೊಸೆರು ಉದ್ಧಾರ ಆಗ್ಬೇಕು ಅಂತ ಎಲ್ಲಾರ್ನೂ ಕರ್ದು ಬೈದು ಬುದ್ಧಿ ಬರೋ ಹಾಗೆ ಮಾಡಿದ್ರಿ. ಇಷ್ಟ ದಿವ್ಸ ಬೆನ್ಮೂಳೆ ಇಲ್ದೇ ಇರೋ ನಿಮ್ ಮಕ್ಳಿಗೆ ಸ್ವಂತವಾಗಿ ಸಂಪಾದಿಸ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಆದ್ರೆ ಏನ್ ಮಾಡೋದು, ನೀವ್ ಆ ಬಂಡವಾಳ ಕೊಡ್ಲಿಲ್ಲ ಅಂದ್ರೆ ಈಗ ಬಂಡವಾಳನೆಲ್ಲ ನಾನೇ ಹೂಡ್ಬೇಕಾಗುತ್ತೆ. ನೀವ್ ಮಾವನ್ ನೋಡ್ಕೊಂಡ್ ಹಾಗೆ ನಾನು ನಿಮ್ ಮಗನ್ನ ನೋಡ್ಕೋತೀನಿ. ಏಯ್, ನನ್ನ ಮಗ ಏನು ಕೈಲಾಗ್ದವನಲ್ಲ. ಕೈಲಾಗ್ದೇ ಇರೋನಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ರೆಡಿ ಮಾಡ್ತೀನಿ, ನಿಮ್ ಮಗನ್ನು ರೆಡಿ ಮಾಡ್ತೀನಿ. ನೋಡ, ನೀ ಭಾಳ ಎದುರು ಮಾತಾಡಕತ್ತಿ. ಏನೋ ಅತ್ತೆ, ನಿಮ್ಮನ್ ನೋಡಿದ್ರೆ ಹಾಗೆ ಮಾತ್ ಬಂದ್ಬಿಡುತ್ತೆ. ಬರ್ತಾವ್ ಯಾಕ್ ಬರಂಗಿಲ್ಲ? ನೀ ಹ್ಯಾಂಗ ರೊಕ್ಕ ಸಂಪಾದನೆ ಮಾಡ್ತಿ, ನೀವೆಲ್ಲ ಹ್ಯಾಂಗ್ ಬದುಕ್ತಿರೋ, ಊಟ ಹ್ಯಾಂಗ್ ಮಾಡ್ತಿರೋ, ಬಟ್ಟೆ ಹ್ಯಾಂಗ್ ಹಾಕೋತಿರೋ ನಾನು ನೋಡ್ತೇನೆ. ಖಂಡಿತವಾಗ್ಲೂ ಅತ್ತೆ, ಅದೆಲ್ಲ ತೋರಿಸ್ಬೇಕು ಅಂತಾನೆ ಅಲ್ವಾ ನಾನ್ ಪಣ ತೊಟ್ಟಿರೋದು. ಖಂಡಿತವಾಗ್ಲೂ ನೋಡ್ತೀರಾ. ಓಕೆನಾ? ಓಕೆ ಅತ್ತೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಮ್ಮ, ಅಯ್ಯಪ್ಪ, ಅಯ್ಯಯ್ಯೋ ಉರಿತಾ ಇದೆ. ಏನಾಯ್ತು ನಿಂಗೆ? ಬ್ಯಾಗ್ ಸೂಟ್ ಬೆಕ್ಕಂಗಿದೆಯಲ್ಲೋ ನಿನ್ ಪರಿಸ್ಥಿತಿ. ಅಣ್ಣ, ಮೊದ್ಲೇ ಉರಿತಾ ಇದೆ. ನೀನ್ ಏನೇನೋ ಮಾತಾಡಿ ಇನ್ನು ಉರಿಯೋ ತರ ಮಾಡ್ಬೇಡ. ಅಯ್ಯೋ ಉರಿತಾ ಇದೆ, ನನ್ ಕೈಲಿ ಆಗ್ತಾ ಇಲ್ಲ. ಸರಿ ಸರಿ ಇರು. ಅಣ್ಣ, ಏನಣ್ಣ ಮಾಡ್ತಾ ಇದೀಯಾ? ನೋವು ಅಂದ್ಯಲ್ಲೋ, ಬಾಯಿಂದ ಊದ್ತಾ ಇದ್ದೀನಿ. ನನ್ ಕರ್ಮ ಯಾಕಣ ಸಾಯಿಸ್ತಾ ಇದೀಯಾ? ನಾನೇನ್ ಮಾಡ್ದೆ ನಿಂಗೆ? ನೀನು ನಿನ್ನ ಹುಚ್ಚು ರೊಮ್ಯಾನ್ಸು. ಆ ಹುಡುಗಿ ಕಣ್ಣು ಕಾಣಿಸಿದ್ರೆ ಸಾಕು ಹೋಗಿ ಸತಾಯಿಸ್ತಾ ಇರ್ತೀಯ ಪ್ರೀತಿ ಗೀತಿ ಅಂತ. ಅಲ್ಲ, ಬಚ್ಚಿಟ್ಕೊಳಕ್ ಬೇರೆ ಜಾಗ ಸಿಗ್ದೆ ನೀರ್ ಕಾಯಿಸೋ ಅಂಡಲ್ ಹೋಗಿ ಯಾಕೋ ಕೂತ್ಕೊಂಡಿದ್ದೆ. ಆದ್ರೂ ಚೆನ್ನಾಗಿತ್ತು ಕಣ. ಕೋಳಿ ಬೇಯಿಸೋದಕ್ಕೆ ಪುಕ್ಕ ತೆಗೆದು ನೀರ್ನಲ್ಲದ್ದು ಹಾಗೆ ಅದ್ಬಿಟ್ಲು. ಇನ್ನು ಸ್ವಲ್ಪ ಹೊತ್ತಿರ್ಬೇಕಿತ್ತು ನೀನು, ಚೆನ್ನಾಗಿರ್ತಿತ್ತು. ಈಗ್ಲೇ ಸುಟ್ಟೋಗಿದ್ಯಾಣ. ನಿನಗೊಂದ್ ದೊಡ್ಡ ನಮಸ್ಕಾರ ಅಣ್ಣ. ಮಾತಾಡಿ ಮಾತಾಡಿ ಇನ್ನು ಸಾಯಿಸ್ಬೇಡ. ನಾನೇನೋ ಸಾಯಿಸೋದು? ಇನ್ ಸ್ವಲ್ಪ ಹೊತ್ತಾಗಿದ್ರೆ ರೋಸ್ಟ್ ಆಗ್ಬಿಟ್ಟಿದೆ. ಸರಿಯಾಗಿ ಮಾಡ್ಕೊಳ್ಳೋ, ಪೂರ್ವಿ ಬಂದ್ಲು. ಕಿರ್ಸ್ಬಿಡಕಣೋ, ಹೆಣ್ಮಗು ಹೆದರುತ್ತೆ. ಇರು, ನೀನ್ ಅಲ್ಲೇ ಇರಮ್ಮ, ನಾನೇ ಬರ್ತೀನಿ. ಏನಮ್ಮ ಇದು? ಬೆಣ್ಣೆ. ಕರೆಕ್ಟ್ ಐಟಮ್ ತಂದಿದ್ಯಾ. ಆದ್ರೂ ಕೂಡ ಇಷ್ಟು ಸಾಕಾಗುತ್ತೋ ಇಲ್ವೋ? ಪಾಪ, ತುಂಬಾ ನೋವಾಗಿದ್ಯಾ? ಇನ್ನೊಂದ್ 5 ನಿಮಿಷ ಜಾಸ್ತಿ ಹೊತ್ತು ತೋರಿಸ್ಬೇಕಿತ್ತಮ್ಮ ನೀನು. ಅವಾಗ ಬುದ್ಧಿ ಬಂದಿರೋದು ಇವನ್ಗೆ. ಆವಾಗ ಇವ್ನ್ ಸರಿಯಾಗಿ ಆಗಿರೋನು. ಹೋಗಿ ಬಾವ, ಪಾಪ ಅವರು. ಕರುಣೆ ತೋರಿಸ್ತಾ ಇದ್ಯಾ? ನೀನೇ ಅರ್ಧ ಅವ್ನ್ ಕೆಡಿಸ್ತಾ ಇರೋದು. ಅಣ್ಣೋ, ನೀನ್ ಅಲ್ಲಿ ಸುಮ್ನೆ ಮಾತಾಡ್ಕೊಂಡು ನಿಂತ್ಕೋಬೇಡ. ಆ ಬೆಣ್ಣೆ ತಗೊಂಡ್ ಬಾ, ಬಂದ್ ಹಚ್ಚು. ಹಚ್ತೀನಿ. ಅಮ್ಮೆ, ನೀನ್ ಹೋಗು, ಅವನಿಗೆ ಬೆಣ್ಣೆ ನಾನು ಹಚ್ತೀನಿ. ಸರಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಏನ್ ನಾ ಹುಷಾರಾಗಿ ನೋಡ್ಕೊಳ್ಳೋದು? ತಾನಾಗೆ ಸರಿ ಹೋಗ್ಬಿಡು. ನೀನ್ ಹೋಗು, ನಾನು ಹಚ್ತೀನಿ, ನೀನ್ ಹೋಗು. ಹುಷಾರಾಗಿ ನೋಡ್ಕೋಬೇಕಂತ. ಹುಷಾರಾಗಿ ಬೇಗ ಬಾ. ಬೆಣ್ಣೆ ಚೆನ್ನಾಗಿದ್ಯೋ? ನೀನು ತಿಂತೀಯಾ? ಅಣ್ಣ ತಗೋ. ತಿನ್ನಕ್ಕಲ್ಲ ಅಣ್ಣ, ಅದು ಹಚ್ಚಕ್ಕೆ. ನಿನಗೊಂದು ನಮಸ್ಕಾರ ಹಾಕ್ತೀನಿ ಅಣ್ಣ. ಇದನ್ನ ನೋಡ್ತಿರ ತಿನ್ಬೇಕು ಅನ್ಸ್ತಾಯ್ತೆ. ಇದನ್ನ ಹಚ್ಚಿದ್ಮೇಲೆ ಇದನ್ನ ಹಚ್ಚಿದ ಕೈಯಲ್ಲೇ ತಿನ್ನಕ್ ನೋಡೋದು. ಏನಣ್ಣ, ಈ ಊರಿಗಿಂತ ನಿನಗ್ ಬೆಣ್ಣೆ ಮುಖ್ಯನಾ? ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ಸರಿ ಸರಿ, ಮೆಲ್ಲಗೆ ಹಚ್ತೀನಿರು. ತಿರುಗೋ. ಇರೋಣ, ತಿರುಗ್ತೀನಿ. ಕಣ, ಜೀವನದಲ್ಲಿ ನಾನು ಏನೆಲ್ಲ ಕೆಲಸ ಮಾಡಕ್ ಬಂತಪ್ಪ ಸ್ವಾಮಿ.
ಅಬ್ಬಬ್ಬಾ ಮುಂಜಾನೆ ಏನಿ ಗೋಳ ಸಾಕಾಗೈತ್ ನನಗ. ಅಬ್ಬಬ್ಬಬ್ಬಬ್ಬ ಏನ್ ಹಾಡು ಹಾಡು ಕೇಳ್ತಾ ಇದ್ರನೆ ಭಕ್ತಿ ಹಂಗೆ ಉಕ್ಕಿ ಬರುತ್ತೆ. ನನಗೆ ಗೊತ್ತಿಲ್ಲದೆ ಹಾಡು ಕೇಳ್ತಾ ಸ್ಟೆಪ್ಸ್ ಹಾಕೋಂಗ್ ಆಗ್ಬಿಡ್ತು. ಇದನ್ನ ಕೇಳ್ತಾ ಇದ್ರೆ ಎಲ್ಲಿಲ್ಲದ ಶಕ್ತಿ ನನಗ್ ಬಂದ್ಬಿಡ್ತು. ಹಾ, ಈ ಭಕ್ತಿ ಹಾಡೇ ಕಣಪ್ಪ ಶಕ್ತಿ ಇಲ್ದಿರೋನ್ಗೂ ಕೂಡ ಶಕ್ತಿ ಬರೋ ಹಾಗೆ ಮಾಡತ್ತೆ. ಹೌದೌದು, ನನಗೀಗ ಎಲ್ಲಿಲ್ಲದ ಶಕ್ತಿ ಬಂದ್ಬಿಟ್ಟು ಗಾಳಿಲಿ ತೇಲ್ತಾ ಇರೋಂಗಾಗಿದೆ. ಇರುತ್ತೆ ಗಾಳಿಲಿ ತೆಲ್ಕೊಂಡೋದಾಗಲ್ಲ, ಈ ಹಾಡಿನ ಕರ್ಕಶಕ್ಕೆ ಗಾಳಿಲಿ ಕೊಚ್ಕೊಂಡೋದಾಗಿರತ್ತೆ. ಏನ್ ಸ್ವಾಮಿ ಇದು, ಬೆಳಗ್ಗೆ ನೆಮ್ಮದಿಯಾಗಿ ಮಲಗಕ್ ಬಿಡೋದಿಲ್ವಾ? ಆ ಸೂರ್ಯ ಸರಿಯಾದ ಟೈಮ್ ಹುಡ್ತಾನೋ ಇಲ್ವೋ, ಆದ್ರೆ ನೀವು ಹಾಡ್ ಹಾಕಿ ನಮ್ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಾ. ಈಗ ಇಲ್ಲಿ ನಮ್ಮ ಮಗಳು ಏನ ನಮ್ಮ ಮಗಳು ಒಂದು ಹೊಸ ವ್ಯಾಪಾರನ ಪ್ರಾರಂಭ ಮಾಡ್ತಾ ಇದ್ದಾಳೆ. ಅದಕ್ಕೆ ಈಗ ನಾವು ಸ್ಪೆಷಲ್ ಪೂಜೆ ಏರ್ಪಾಡು ಮಾಡ್ತಾ ಇದೀವಿ. ಪ್ರಾರಂಭೋತ್ಸವ ಅಂದ್ಮೇಲೆ ಈ ತರ ಹಾಡು ಪೂಜೆ ಪುನಸ್ಕಾರ ಎಲ್ಲ ಇರ್ಬೇಕಲ್ವಾ? ಇರ್ತೈತಿ. ಏನೋ ನಿಮ್ಮ ಸ್ವಂತ ಮನಿ ಅನ್ನೋಂಗ ನಿಮ್ಗಿಷ್ಟ ಬಂದಂಗ್ ಮಾಡಕತ್ತೀರಿ. ಇದೆಲ್ಲ ನಾನು ಒಪ್ಕೊಳ್ಳೋದಿಲ್ಲ. ನಿಲ್ಲಿಸ್ರಿ ಮೊದ್ಲ. ಯಾಕೆ ಆರಿಸ್ಬೇಕು? ಇದು ನನ್ನ ಮನಿ, ನನ್ನ ಇಷ್ಟ. ನೀ ಏನ ನನ್ನ ಕ್ವಶನ್ ಕೇಳೋದ? ನಿಲ್ಲಿಸ್ಬೇಕಂದ್ರೆ ನಿಲ್ಲಿಸ್ಬೇಕ. ಇದು ನಿಮ್ಮನೇನೆ ಆಗಿರ್ಬಹುದು. ಇದು ನನ್ ಮಗಳ ಅತ್ತೆ ಮನೆ. ನಮ್ಗೂ ಎಲ್ಲ ಹಕ್ಕಿದೆ. ನನ್ ಮಗಳಿಗೆ ಬೇಕಾಗಿರೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಸೇ ತೀರ್ತೀನಿ. ಏನ ಎದುರು ಉತ್ತರ ಕೊಡಕತ್ತಿದಿ? ಎಲ್ಲ ನಿಮ್ ಇಷ್ಟ ಬಂದಾಗ ಮಾಡಕತ್ತಿರಲ್ಲ. ಮರ್ಯಾದಿಂದ ಎಲ್ಲ ನಿಲ್ಲಿಸ್ತಿರೋ ಇಲ್ಲ? ಅತ್ತೆ, ಹೇಗಿದ್ರು ಒಂದ್ ಕಿವಿ ಕೇಳಲ್ಲ, ಆ ಕಿವಿನ ಮುಚ್ಕೊಂಡ್ಬಿಡಿ. ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಸುಮ್ನೆ ಗೋಳ್ ಹುಯ್ಕೊಬೇಡಿ. ಏನ ನೀ ಅವ್ರನ್ನ ವಹಿಸ್ಕೊಂಡ್ ಮಾತಾಡಕತ್ತಿ? ಅಲ್ಲ ಏನ್ ನಿನ್ ಕತ್ತಿ ಅಂತ ಅಡ್ಡ ಬೊಟ್ಟಿಟ್ಕೊಂಡು ಅವ್ರ ಕಡೆ ಆಗಕತ್ತಿ? ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ರೋಮ್ ನಗರದಲ್ಲಿದ್ದಾಗ ರೋಮನ್ ತರ ಇರ್ಬೇಕು ಅಂತ. ಈಗ ನಾನು ಬೀಗ್ರ ಜೊತೆ ಇದೀನಲ್ಲ, ಅದಕ್ಕೆ ಬೀಗ್ರ ಮನೆಯವ್ರ ತರ ಇರ್ಬೇಕು. ಅದ್ರಲ್ಲೇನ್ ತಪ್ಪಿದೆ? ಹಂಗ ಹೇಳ್ತೀನಿ. ಏ ಪೂರ್ವಿ, ಮೊದ್ಲ ಆ ಹಾಡ್ ನಿಂದ್ರಿಸ, ಬಂದ್ ಮಾಡ. ಯಾಕೆ ನಿಲ್ಲಿಸ್ಬೇಕು? ನಾವೇನಿಲ್ಲಿ ಫ್ರೀ ಆಗಿಲ್ಲ. ಇದೆಲ್ಲದಕ್ಕೂ ದುಡ್ಡು ಕಟ್ಟಿದೀವಿ ತಾನೆ? ಏನ ರೊಕ್ಕ ಕೊಡತ್ತೀರಾ? ಹೌದು, ಮೊನ್ನೆ ಕೊಟ್ಟಿದ್ರಲ್ಲ ಲಿಸ್ಟು. ಇಲ್ಲಿರೋದಿಕ್ಕೆ, ಮಂಚ ಯೂಸ್ ಮಾಡೋದಿಕ್ಕೆ, ಸೋಫಾ ಯೂಸ್ ಮಾಡೋದಿಕ್ಕೆ ಇಷ್ಟು ಅಂತ, ಪೂಜೆ ಪುನಸ್ಕಾರಕ್ಕೆ ನಾವು ಮಾಡೋ ಗಲಾಟೆಗೆ ಇಷ್ಟು ಅಂತ. ಈಗ ಗಲಾಟೆನ ಸಹಿಸ್ಕೊಳ್ಳಿ, ಕೊಡ್ತಿದೀವಲ್ಲ ದುಡ್ಡು. ಇವತ್ತಿಂದ್ರಲ್ಲಿ ಬೇಕಂದ್ರೆ ಒಂದ್ 5 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಅದನ್ನ ಇಟ್ಕೊಂಡು ಎಂಜಾಯ್ ಮಾಡಿ. ಏ ಪೂರ್ವಿ, ನಿನ್ ತಂಗಿಗೆ ಹೇಳಿ ಸಾಯಂಕಾಲ ದುಡ್ಡು ಕೊಡೋವಾಗ ಆ 300 ರೂಪಾಯಿ ಜೊತೆಗೆ ಇನ್ನೊಂದು 5 ರೂಪಾಯಿ ಸೇರಿಸಿ 305 ರೂಪಾಯಿ ಕೊಡೋದಿಕ್ ಹೇಳು. ಟಿಪ್ಸ್. ನೋಡ್ದ್ಯಾ ಕನಕ, ಇವ್ರು ನಮ್ಗೆ ಟಿಪ್ಸ್ ಕೊಡ್ತಾರಂತೆ. ಅಂದ್ರೆ ನೀವ್ ಓನರ್, ನಾವಿಲ್ ಕೆಲ್ಸದವ್ರ? ಹಾಗಂತ ನಾವೇನು ಹೇಳ್ತಾ ಇಲ್ಲ. ನೀವು ಪ್ರತಿಯೊಂದನ್ನು ದುಡ್ಡಲ್ಲೇ ಅಳಿತೀರಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡನ್ನ ಪೇ ಮಾಡಿ ನಮ್ ಪೂಜೆ ಪುನಸ್ಕಾರನ ಮಾಡ್ಕೋತಾ ಇದೀವಿ. ಅಷ್ಟಕ್ಕೂ ನೀವೇ ಅಲ್ವಾ ನಿಮ್ ಮಗ ಸೊಸೆ ಸಂಪಾದನೆ ಮಾಡ್ಬೇಕು ಅಂತ ಸವಾಲ್ ಹಾಕಿರೋದು. ಅದಕ್ಕೆ ಈಗ ಅವರು ವ್ಯಾಪಾರ ಮಾಡ್ತಾ ಇದಾರೆ. ಈಗ ನೀವು ಅದನ್ನ ಪ್ರೋತ್ಸಾಹಿಸದೆ ಹೀಗ್ ಮಾಡಿದ್ರೆ ಅವ್ರ ಮುಂದೆ ನೀವೇ ಚಿಕ್ಕವರಾಗ್ಬಿಡ್ತೀರಾ. ಯೋಚನೆ ಮಾಡಿ. ಅದು ಲಾಜಿಕ್ಕೆ. ಇವಾಗ ನಿನ್ನ ಮಕ್ಕಳು ಸೊಸೆ ಬಂದ್ರು ಅಂತ ಇಟ್ಕೋ, ನೀನ್ ಹೀಗೆಲ್ಲ ಮಾಡೋದ್ ನೋಡಿ ನಾವು ಉದ್ಧಾರ ಆಗ್ಬಾರ್ದು ಅಂತಾನೆ ಅಮ್ಮ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಕೊಂಡು ನಿನ್ ಮೇಲೆ ಬೇಜಾರು ಮಾಡ್ಕೋತಾರೆ. ವ್ಯಾಪಾರಕ್ಕ ಹಾಡಿಗೆ ಏನ್ ಸಂಬಂಧ ಐತಿ? ಅವ್ರು ಮಾಡೋ ವ್ಯಾಪಾರಕ್ಕ ಇಷ್ಟು ಜೋರ್ ಹಾಡ್ ಹಾಕ್ಬೇಕೇನ? ವ್ಯಾಪಾರ ಅಂದ್ರೆ ಪಬ್ಲಿಸಿಟಿ. ಮನೇಲೆ ಎದ್ಕೊಂಡು ಪಬ್ಲಿಸಿಟಿ ಮಾಡಬಾರ್ದು ಅಂದ್ರೆ ಹೇಗೆ? ಅಮ್ಮ ಪೂರ್ವಿ, ನೀನ್ ಹೊರಗಡೆ ಹೋಗಿ ಆ ಇನಾಗ್ರೇಷನ್ ಬೇಕಾದಂತ ಏರ್ಪಾಡೆಲ್ಲ ಹೇಗ್ ನಡೀತಿದೆ ಅಂತ ನೋಡ್ಕೊಂಬ ಹೋಗು. ಸರಿ ಮಾವ. ನೀವೇನ್ ನೀವು ಈಗ ಮಗ ಹಿಂಡ್ಕೊಂಡು ಇಲ್ಲೇ ನಿಂತಿದ್ರಲ್ಲ? ಪೂಜೆ ಶುರು ಆಗತ್ತೆ. ಪೂಜೆ ಸಮಯದಲ್ಲಿ ಸ್ನಾನ ಮಾಡ್ಕೊಂಡಿದ್ರೆ ನಿಮ್ಗೇನಷ್ಟ? ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಬಾಯವ ಜಳಕ ಮಾಡೋಣ. ಮುಂಜಾನೆ ಕಿರಿಕಿರಿ. ಹೊರಗಡೆ ಏರ್ಪಾಡು ನಡೀತಾ ಇದ್ಯಾ? ಅದೇನು ಅಂತ ಕಂಡು ಹಿಡಿಬೇಕು. ಮೈದ್ನ ಏಕಾ ಏನ? ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬ, ಆಮೇಲೆಲ್ಲ ಚೆಕ್ ಮಾಡುವಂತ. ನಿನ್ ತರ ಕೊಳಕ ಅಲ್ಲಪ್ಪ, ನೆನ್ನೆನೆ ಮಾಡ್ದೆ. ಅಟ್ಲೀಸ್ಟ್ ಮುಖ ತೊಳೆದ್ಯಾ ಇಲ್ವಾ? ಲಾಸ್ಟ್ ವೀಕ್. ಅಯ್ಯೋ ಕೊಳಕಂತಂದು ಛೀ. ಅಮ್ಮೆ, ಬೇಗ ಅರ್ಶನ ಹಚ್ಚಿ ಕುಂಕುಮ ಇಟ್ಬಿಡಮ್ಮೆ. ಅಮ್ಮನ್ಗೆ ನಾವು ಮಾಡೋ ವ್ಯಾಪಾರ ಆಗ್ಲಿ ಯೋಚನೆ ಆಗ್ಲಿ ಮೊದ್ಲೇ ಗೊತ್ತಾಗ್ಬಾರ್ದು ಅಂತ ಗೀತಾ ಹೇಳಿದಲ್ಲ, ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ಬೇಕು. ನನಗೆ ಎಲ್ಲೋ ಅತ್ತೆ ಈ ಬೋರ್ಡ್ ನೋಡ್ತಿದ್ದ ಹಾಗೇನೆ ಸಿಟ್ಟು ಮಾಡ್ಕೊಂಡು ಹಾರಾಡ್ತಾರೇನೋ ಅಂತ ಅನಿಸ್ತಾ ಇದೆ. ಅಮ್ಮನವ್ರ ಮೈ ಮೇಲ್ ಬಂದ ಹಾಗೆ ಎಲ್ರನ್ನೂ ನಡಗಿಸ್ತಾರೇನೋ ಅಂತ ಅನಿಸ್ತಿದೆ. ಅದೆಲ್ಲ ನೋಡ್ಕೊಳ್ಳೋದಕ್ಕೆ ಗೀತಾ ಇದ್ದಾಳಲ್ಲ, ನೀನೇನ್ ಭಯ ಪಡ್ಬೇಡ. ಸರಿ.
ಲೇ ಮುಚ್ಚು ಮುಚ್ಚು ಮುಚ್ಚು. ಲೇ ಏನ್ ಮಾಡ್ತಾ ಇದೀರಾ ನೀವು? ಕಾಣಿಸ್ತಾ ಇಲ್ವಾ? ನಮ್ ಹೊಸ ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋ ಕಂಪ್ನಿ ಬೋಟ್ಟಿಟ್ಟು ರೆಡಿ ಮಾಡ್ತಾ ಇದೀವಿ. ಏನ್ ಬೋರ್ಡ್? ಒಂದ್ಸಲಿ ತೋರ್ಸಿ. ಏನ್ ವ್ಯಾಪಾರ ಅದು? ನಿನ್ಗಂತೂ ತೋರ್ಸಲ್ಲ ಮಾವ. ಲೇ ಯಾವ ವ್ಯಾಪಾರ ಅಂತ ನಮ್ಗೆ ಹೇಳ್ದೇನೆ ಏನ್ ವ್ಯಾಪಾರ ಮಾಡ್ತೀರಾ ನೀವು? ತೋರ್ಸ್ರೋ, ಏನ್ ವ್ಯಾಪಾರ ಮಾಡ್ತಾ ಇದೀರಾ? ಅದೆಲ್ಲ ಸಸ್ಪೆನ್ಸು. ನಿಮ್ಮನ್ನ ಕಾಯಿಸಿ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ಕೊಂಡಿದೀವಿ. ನೀನ್ ಆ ಸಸ್ಪೆನ್ಸ್ ನ ತಡೆಯಕ್ಕಾಗಲ್ಲ.